ಹೋದ್ರೆ ಸೂಕ್ಷ್ಮ ಲೋಕ ಇದೆ. ಈ ಸೂಕ್ಷ್ಮ ಲೋಕವನ್ನು ದಾಟ್ಕೊಂಡೋದ್ರೆ ಮೂಲ ಲೋಕ ಇದೆ. ಅದು ಆತ್ಮಗಳು ಮತ್ತು ಪರಮಾತ್ಮ ಶಿವ ವಾಸ ಮಾಡ್ತಾ ಇರ್ತಕ್ಕಂಥ ಲೋಕ. ಆ ಲೋಕಕ್ಕೆ ಏನಂತೀವಿ? ಮೂಲ ಲೋಕ ಅಂತ ಕರಿತೀವಿ. ಆ ಮೂಲ ಲೋಕದಲ್ಲಿ ನಾವೆಲ್ಲರೂ ಕೂಡ ಈ ಭೂಮಿಗೆ ಬರಕ್ ಮುಂಚೆ ಅಲ್ಲಿದ್ವಿ. ಆ ಲೋಕದಿಂದ ಈ ಲೋಕಕ್ಕೆ ಬಂದು ಪಾತ್ರವನ್ನು ಮಾಡ್ತಾ ಇದ್ವಿ. ಪಾತ್ರ ಮುಗಿದ್ಮೇಲೆ ಅಲ್ಲಿಗೆ ವಾಪಸ್ಸು ಹೋಗ್ಬೇಕಾಗುತ್ತೆ. ನಾವು ಮೆಡಿಟೇಷನ್ ಮಾಡ್ತೀವಿ ಅಥವಾ ಪೂಜೆ ಮಾಡ್ತೀವಿ ಅಂದ್ರೆ, ಧ್ಯಾನ ಮಾಡ್ತೀವಿ ಅಂದ್ರೆ ಭಗವಂತನನ್ನ ನಾವು ಅಲ್ಲೇ ಧ್ಯಾನ ಮಾಡಬೇಕು. ಕೈ ಜೋಡಿಸ್ತೀವಲ್ಲ, ಕೈ ಜೋಡಿಸಿದಾಗ ಎಲ್ಲ ಗಂಡು ಎಲ್ಲಿ ತೋರಿಸುತ್ತೆ? ಹಂಗಾಗಿ ಭಗವಂತ ಇರೋ ಜಾಗ ಯಾವುದು? ಪರಂಧಾಮ. ಪರಮಾತ್ಮನ ಪರಂಧಾಮದಲ್ಲಿ ನೆನೆಸ್ಕೊಳ್ಳಿ. ಬೆಲೆ ಈ ಗುಡಿ ಇದೆ, ಗುಡಿನಲ್ಲಿ ಮೂರ್ತಿ ಇದೆ, ವಿಗ್ರಹ ಇದೆ, ಚಿತ್ರ ಇದೆ. ಚಿತ್ರ ಇಲ್ಲಿ ನೋಡ್ರಿ, ನೆನಪಲ್ಲಿ ಮಾಡಿ. ಓಕೆ, ನೆಕ್ಸ್ಟ್ ಪರಮಾತ್ಮನ ಚಿತ್ರ ಅಣ್ಣವ್ರು ಇಟ್ಕೊಂಡಿದ್ದಾರೆ. ಈಗ ನೋಡಿ, ಪರಮಾತ್ಮ ಯಾರು ವಿಷಯ ತಿಳ್ಕೊಳ್ಳೋಣ. ನಾನು ಯಾರು ಅಂತ ತಿಳ್ಕೊಂಡ್ವಿ, ನಾವು ಎಲ್ಲಿಂದ ಬಂದ್ವಿ ಅಂತ ತಿಳ್ಕೊಂಡ್ವಿ, ಪುನರ್ಜನ್ಮ ಅಂದ್ರೇನು ತಿಳ್ಕೊಂಡ್ವಿ. ಈಗ ಪರಮಾತ್ಮ ಯಾರು ಅನ್ನೋದನ್ನ ತಿಳ್ಕೊಳ್ಳೋಣ. ನೋಡಿ, ಈಗ ಪರಮಾತ್ಮ ಅಂದ್ರೆ ಒಂದು ಜ್ಯೋತಿ ರೂಪದಲ್ಲಿ ಇರ್ತಕ್ಕಂಥ ಶಕ್ತಿ. ಈಗ ಸೂರ್ಯ ಇದ್ದಾರೋ, ಹೇಗೆ ಸೂರ್ಯ ಇದ್ದಾರೋ ಅದೇ ತರ ಪರಮಾತ್ಮ ಜ್ಞಾನ ಸೂರ್ಯನಾಗಿ ಇಡೀ ಪ್ರಪಂಚಕ್ಕೆ ಒಬ್ಬನೇ ಇರೋದು. ದೇವನೊಬ್ಬ, ನಾಮ ಹಲವು ಅಂತ ಹೇಳ್ತೀವಿ. ಭಗವಂತ ಒಬ್ಬನೇ. ಸೂರ್ಯ ಒಂದೇ ಇದೆ, ಚಂದ್ರ ಒಂದೇ ಇದೆ, ಭೂಮಿ ಒಂದೇ ಇದೆ, ಗಾಳಿ ಒಂದೇ ಇದೆ, ನೀರು ಒಂದೇ ಇದೆ, ಎಲ್ಲ ಒಂದೇ ಇದೆ. ಅದೇ ತರ ಭಗವಂತನು ಒಬ್ಬನೇ ಇದ್ದಾರೆ. ಆ ಒಬ್ಬನೇ ಭಗವಂತನ ಬಗ್ಗೆ ನಾವು ಇಲ್ಲಿ ತಿಳ್ಕೊಳ್ಳೋಣ. ಈಗ ನೋಡಿ, ಭಗವಂತ ಶಿವ ಯಾವ ರೂಪದಲ್ಲಿದ್ದಾರೆ ಅನ್ನುವಂಥದ್ದನ್ನ ಇಲ್ಲಿ ನೀವು ತಿಳ್ಕೊಂತೀವಿ. ಭಗವಂತನಿಗೆ ನಮ್ಮಂತೆ ನಿಮ್ಮಂತೆ ದೇಹ ಇಲ್ಲ. ಪ್ರಪಂಚದಲ್ಲಿ ಆತ್ಮಗಳಿಗೆ ಶರೀರ ಇರುತ್ತೆ. ಆತ್ಮಗಳಲ್ಲಿ ವೆರೈಟಿ ಆತ್ಮಗಳಿದ್ದಾರೆ. ದೇವತಾ ಗುಣ ಇರೋರಿಗೆ ದೇವಾತ್ಮರು ಅಂತೀವಿ, ಧರ್ಮಸ್ಥಾಪನೆ ಮಾಡೋರು ಧರ್ಮಾತ್ಮರು ಅಂತೀರಿ, ಮಹಾನ್ ಕಾರ್ಯ ಮಾಡೋರು ಮಹಾತ್ಮರು ಅಂತೀವಿ, ದಾನ ಧರ್ಮ ಮಾಡೋರು ಪುಣ್ಯಾತ್ಮರು ಅಂತೀರಿ, ಕೆಟ್ಟ ಕೆಲಸ ಮಾಡಿಬಿಟ್ರೆ ಪಾಪಾತ್ಮರು ಅಂತ. ಆದ್ರೆ ಪರಮಾತ್ಮ ಒಬ್ಬನೇ. ಪರಮಾತ್ಮಗಳು ಹೇಳಲ್ಲ, ಪರಮಾತ್ಮನು ಶಿವನು ಹೇಳ್ತೀವಿ, ಶಿವಗಳು ಹೇಳಲ್ಲ, ಶಿವ ಒಬ್ಬನೇ ಅಂತ ಹೇಳ್ತೀವಿ. ಹಾಗಾಗಿ ಆ ಶಿವ ಪರಮಾತ್ಮನನ್ನ ನೀವೇನ್ ಪೂಜೆ ಮಾಡ್ತಾ ಇದ್ದೀರಿ, ಅವ್ರ ಅಸಲಿ ಸ್ವರೂಪನ ನೋಡ್ಕೊಂಡ್ಬಿಡ್ರಿ. ಈ ರೂಪದಲ್ಲಿದ್ದಾರೆ ಶಿವಪ್ಪ. ನಿಮ್ಮನ್ನು ವಿಶೇಷವಾಗಿದೆ ದೇವಸ್ಥಾನ, ಇದೇ ಶೇಪ್ನಲ್ಲೇ ಮಾಡಿದ್ದಾರೆ ಲಿಂಗ. ನಾನು ಹೋಗಿದ್ದೆ ಒಳಗಡೆ, ದರ್ಶನ ಮಾಡ್ಕೊಂಡು ಬಂದೆ. ನೀವು ಕ್ಲೀನ್ ಆಗಿ ಇಲ್ಲಿ ಪರಮಾತ್ಮನ ಚೆನ್ನಾಗಿ ನೆನಪು ಮಾಡ್ಬೋದು. ಚಂದ್ರಮೌಳೇಶ್ವರನ ದೇವಸ್ಥಾನದಲ್ಲಿ ಆ ಶಿವಪ್ಪ ಹೆಂಗಿದ್ದಾರೋ ಹಂಗೆ ಮಾಡಿದ್ದಾರೆ ಒಳಗಡೆ ಲಿಂಗ. ಹಾಗಾಗಿ ಆ ಒಂದು ಪರಮಾತ್ಮನ ಸ್ವರೂಪವನ್ನ ನಾವೆಲ್ಲರೂ ಕೂಡ ತಿಳ್ಕೋಣ. ಪರಮಾತ್ಮ ಜ್ಞಾನ ಸಾಗರ, ಪ್ರೇಮ ಸಾಗರ, ಆನಂದ ಸಾಗರ, ದಯಾ ಸಾಗರ, ಕರುಣಾ ಸಾಗರ, ಪತಿತ ಪಾವನ, ಮುಕ್ತಿ ಜೀವನ್ ಮುಕ್ತಿದಾತ, ಎಲ್ಲರಿಗೂ ಸದ್ಗತಿ ದಾತ, ಎಲ್ಲರ ಪಾಪ ಪರಿಹಾರ ಮಾಡತಕ್ಕಂಥ ಪಾಪ ಕಟೇಶ್ವರ. ಆ ಒಂದು ಪರಮಾತ್ಮ ಮೇಲ್ಗಡೆ ಇರ್ತಾರೆ. ಈ ನಾಟಕನ ಮೇಲ್ಗಡೆಯಿಂದ ಏನ್ ಮಾಡ್ತಾ ಇರ್ತಾರೆ? ನಡೆಸ್ತಾ ಇರ್ತಾರೆ. ಈ ಸೃಷ್ಟಿನಲ್ಲಿ ಎಲ್ಲೂ ಕೂಡ ಆ ಪರಮಾತ್ಮನ ಶಕ್ತಿಯಿಂದನೇ ನಡೀತಾ ಇದೆ. ಹಾಗಾಗಿ ಪರಮಾತ್ಮ ನಮ್ಮ ಆತ್ಮಗಳಿಗೆ ತಂದೆ. ಅದಕ್ಕೆ ಹೇಳ್ತೀವಿ ಶಿವಪ್ಪ ಕಾಯುವ ತಂದೆ, ಮೂರು ಲೋಕ ಸ್ವಾಮಿ ದೇವ. ಅಂದ್ರೆ ಭಗವಂತನ ನಾವು ಅನೇಕ ಭಜನೆಗಳ ಮೂಲಕ, ಅನೇಕ ಕೀರ್ತನೆಗಳ ಮೂಲಕ, ಅನೇಕ ಹಾಡುಗಳ ಮೂಲಕ, ಅನೇಕ ಪದ್ಯಗಳ ಮೂಲಕ ಏನ್ ಮಾಡ್ತಾ ಇದ್ದೀವಿ? ನೆನೆಸ್ತಾ ಇದ್ದೀವಿ. ಪ್ರತಿ ಸೋಮವಾರ ಇಲ್ಲಿ ಭಜನೆ ನಡೆಯುತ್ತೆ ಅಂದ್ರೆ ನೀವೆಲ್ಲ ಭಗವಂತನ ನಾಮ ಸ್ಮರಣೆ ಮಾಡಿಕೊಂಡು ಆ ನಾಮಸ್ಮರಣೆಯಲ್ಲಿ ನಿಮ್ಮ ದುಃಖ ಶಾಂತಿನ ಮರಿತಾ ಇದ್ದೀರಿ ಅಂದ್ರೆ ಅದು ಒಂದು ಗ್ರೇಟ್. ಈಗಿನ ವೈಜ್ಞಾನಿಕ ಯುಗದಲ್ಲಿ ಎಲ್ಲರೂ ತಂತ್ರಜ್ಞಾನದ ಲೋಕದಲ್ಲಿ ಮುಳುಗೋಗ್ಬಿಟ್ಟಾರೆ. ಮೊಬೈಲ್ಗಳಲ್ಲಿ ಮುಳುಗೋಗಿದ್ದಾರೆ, ಟಿವಿಗಳಲ್ಲಿ ಮುಳುಗೋಗಿದ್ದಾರೆ, ಇಂಟರ್ನೆಟ್ ಅಲ್ಲಿ ಮುಳುಗೋಗಿದ್ದಾರೆ, ಮಾಯಾಲೋಕದಲ್ಲಿ ಮುಳುಗೋಗಿದ್ದಾರೆ. ನೀವೆಲ್ಲ ಹಿರಿಯ ಜೀವಿಗಳು ಇಲ್ಲಿ ಬಂದು ಭಗವಂತನ ನಾಮಸ್ಮರಣೆಯಲ್ಲಿ ಇರ್ತಿರಲ್ಲ, ಅದೇ ಗ್ರೇಟ್. ನೀವೇ ಗ್ರೇಟ್ ಈ ಪ್ರಪಂಚದಲ್ಲಿ. ನೋಡಿ, ಯಾಕೆ ಭಗವಂತನ ನಾವು ಪೂಜೆ ಮಾಡಬೇಕು?
ಏನ್ ಕೊಟ್ಟಿದ್ರೆ ಅವ್ರು ನಮ್ಗೆ, ಏನ್ ಕೊಡ್ತಾರೆ ಅವ್ರು ನಮ್ಗೆ ಅನ್ನೋದನ್ನು ಕೂಡ ಮುಖ್ಯವಾಗಿ ನಾವೆಲ್ಲರೂ ತಿಳ್ಕೋಬೇಕು. ಇದು ನೋಡಿ, ಇದು ಈ ಭಾಗ ಏನಿದೆ ಇದು ಸತ್ಯಯುಗ. ಆ ಚಿತ್ರ ಅದನ್ನು ತೋರಿಸಿದ್ದಾರೆ, ಅದು ಬೇಕಾಗಿದೆ. ಹಾ, ಈಗ ನೋಡಿ, ಈ ಒಂದು ಲೋಕದಲ್ಲಿ ಇವರು ರಾಜ್ಯ ಆಳ್ತಾ ಇದ್ದಾರೆ, ಲಕ್ಷ್ಮೀನಾರಾಯಣ. ಇದೇ ಭಾರತ ದೇಶದಲ್ಲಿ ಶ್ರೀ ಲಕ್ಷ್ಮೀನಾರಾಯಣ ರಾಜ್ಯ ಇತ್ತು. ಒಂದ್ ಧರ್ಮ, ಒಂದ್ ರಾಜ್ಯ, ಒಂದ್ ಕುಲ, ಒಂದ್ ಮತ, ಒಂದ್ ಸರ್ಕಾರ, ಒಂದ್ ದೇಶ, ಒಂದ್ ಭಾಷೆ. ಸತ್ಯದಲ್ಲಿ ಒಂದ್ ದೇಶ, ಒಂದ್ ಭಾಷೆ, ಒಂದ್ ಧರ್ಮ, ಒಂದ್ ಕುಲ, ಒಂದ್ ಮತ, ಒಂದ್ ಸರ್ಕಾರ, ಎಲ್ಲ ಒಂದೇ ಇತ್ತು. ಅಲ್ಲೆಲ್ಲರೂ ಸುಖವಾಗಿದ್ರು. ಎಲ್ರಿಗೂ ಕೂಡ ಸಂಪತ್ತು ಬೇಕಾದಷ್ಟು. ಬಂಗಾರದ ಇಟ್ಟಿಗೆಗಳಿಂದ ಮನೆಗಳನ್ನ ಕಟ್ಟಿದ್ರು. 500 ವರ್ಷಗಳ ಹಿಂದೆ ಇದೇ ಪಕ್ಕದ ಜಿಲ್ಲೆಯಲ್ಲಿ ಏನೋ ಮುತ್ತು ರತ್ನಗಳನ್ನ ಸೇರುಗಳಲ್ಲಿ ಎಳಿತಾ ಇದ್ದಾರೆ ವಿಜಯನಗರ ಸಾಮ್ರಾಜ್ಯ. ಅಷ್ಟು ಸಾಹುಕಾರ ದೇಶ ಆಯ್ತು ನಮ್ಮ ದೇಶ. ನಮ್ಮ ಕೋಲಾರ ಚಿನ್ನದ ಗಣಿನಲ್ಲಿ 10,000 ಟನ್ ಬಂಗಾರ ಎತ್ಕೊಂಡು ಹೋಗಿರೋದು. ಎಷ್ಟು ಟನ್ನು? 10,000 ಟನ್ ಬಂಗಾರ ಹೋಗಿದೆ. ಲೆಕ್ಕ ಮಾಡ್ಕೊಳ್ಳಿ. ಈ ದೇವಸ್ಥಾನಗಳು ಏನಿದೆ, ಈ ತರದ್ದು ಸುಮಾರು 100 ದೇವಸ್ಥಾನಗಳು ಕಟ್ಟಬಹುದು. ಅಷ್ಟು ಬಂಗಾರ ಈ ದೇಶದಿಂದ ಬೇರೆ ದೇಶಕ್ಕೆ ಹೊರಟು. ಅಂದ್ರೆ ಎಷ್ಟು ದೇಶ ನಮ್ದು ಸಂಪತ್ತು ಭರಿತವಾದಂತ ದೇಶ ಇತ್ತು, ವಿಚಾರ ಮಾಡಿ. ಆ ಸಂಪತ್ತೆಲ್ಲ ನಮ್ಮ ದೇಶದಲ್ಲಿ ಇದ್ದಿದ್ರೆ ಯಾರಿಗೂ ಬಡತನ ಇರ್ತಾ ಇರ್ಲಿಲ್ಲ. ನಮ್ಮ ದೇಶದಲ್ಲಿ ಎಲ್ಲ ವಿದೇಶಕ್ಕೆ ಕೊಟ್ಟಾಗೆ ಅಲ್ಲಿ ಸಾಕಾಗ್ಬಿಡ್ತಾರೆ. ಈ ರೀತಿ ಇದ್ದಂತ ಭಾರತ ದೇಶವನ್ನ ಭಗವಂತ ಶಿವಪ್ಪ ನಮ್ಗೆ ಸ್ಥಾಪನೆ ಮಾಡಿ ಕೊಟ್ಟಿದ್ರು. ಎಲ್ರಿಗೂ 100% ಸುಖ, ಎಲ್ರಿಗೂ 100% ಶಾಂತಿ, ಎಲ್ರಿಗೂ 100% ನೆಮ್ಮದಿ, ಎಲ್ರಿಗೂ 100% ಜೀವನ ಸುಖಮಯವಾಗಿರುವಂತ ಜೀವನ. ಇಂಥ ಪ್ರಪಂಚವನ್ನ ಶಿವಪ್ಪ ಸ್ಥಾಪನೆ ಮಾಡಿದ್ರಿಂದ ಅವ್ರಿಗೆ ದೇವಸ್ಥಾನಗಳನ್ನು ಕಟ್ಟಿ ನಾವು ಏನ್ ಮಾಡ್ತಾ ಬಂದಿದ್ದೀವಿ, ದ್ವಾಪರದಿಂದ ಪೂಜೆ ಮಾಡ್ತಾ ಬಂದಿದ್ದೀವಿ. ಇಲ್ಲಿ ನೋಡಿ, ಇದು ಆತ್ಮಗಳ ಲೋಕ. ಆತ್ಮಗಳು ಇದ್ದಿದ್ದು ಪರಂಧಾಮದಲ್ಲಿ. ಪರಂಧಾಮದಲ್ಲಿ ಇದ್ದಂತ ಆತ್ಮಗಳು ಸತ್ಯುಗದಲ್ಲಿ ಬಂದಾಗ ಎಲ್ರೂ ಸುಖವಾಗಿದೆ. ಯಾರಿಗೂ ಕಾಯಿಲೆನೇ ಇಲ್ಲ, ಆಸ್ಪತ್ರೆಗಳೇ ಇಲ್ಲ, ಏನೇನಿರಲ್ಲ. ಸ್ವರ್ಗದಲ್ಲಿ ಹೇಳ್ತೀನಿ, ಕ್ರೂರಗಳಿರಲ್ಲ, ದುಃಖ ಕೊಡ್ತಕ್ಕಂಥ ಪ್ರಾಣಿ ಪಕ್ಷಿಗಳಿರಲ್ಲ, ಯಾವ ದುಃಖ ಕೊಡ್ತಕ್ಕಂಥ ಮನುಷ್ಯರಿರಲ್ಲ, ಯಾವುದೇ ಕಷ್ಟ ಇರಲ್ಲ, ಬಡತನ ಇರಲ್ಲ, ಕೋರ್ಟ್ ಇರಲ್ಲ, ಕಚೇರಿ ಇರಲ್ಲ, ಪೊಲೀಸ್ ಸ್ಟೇಷನ್ ಇರಲ್ಲ, ಜೈಲ್ ಇರಲ್ಲ, ಸುಳ್ಳು ಮೋಸ ವಂಚನೆಗಳಿರಲ್ಲ. ಸತ್ಯ, ನ್ಯಾಯ, ಧರ್ಮ, ಅಹಿಂಸೆ, ಶಾಂತಿ, ಪ್ರೀತಿಯಿಂದ ಬದುಕ್ತಾ ಇದ್ದಂತ ಕಾಲ. ಅದನ್ನೇ ಇವಾಗ್ಲೂ ನೆನಪು ಮಾಡ್ಕೊಳ್ಳೋದು. ನಮ್ಮ ಹಳೆ ತಲೆಮಾರಿನವ್ರು ಹೆಂಗಿದ್ರಪ್ಪ, ನಮ್ಮ ಪೂರ್ವಿಕರು ಹೆಂಗ್ ಬಾಳ್ತಿದ್ರಪ್ಪ, ಹೆಂಗ್ ಬಾಳಿದ್ರಪ್ಪ ಅಂತ ಹೇಳ್ಬಿಟ್ಟು ಎಲ್ರು ಹೇಳ್ಕೊಂತಾರೆ. ಅಂತ ಒಂದು ಭಾರತ ಇದೇ ಭೂಮಿ ಮೇಲಿತ್ತು, ಇದೇ ಭಾರತ ದೇಶದಲ್ಲಿ ನಮ್ಮ ಪೂರ್ವಿಕರೆಲ್ಲ ಈ ತರ ಇದ್ರು. ಅಂತ ಒಂದು ಭಾರತ ದೇಶವನ್ನ ಪರಮಾತ್ಮ ಶಿವಪ್ಪ ಬಂದು ಈಗ ಮತ್ತೆ ಸ್ಥಾಪನೆ ಮಾಡಕ್ಕೆ ಕಾರ್ಯ ಮಾಡ್ತಾ ಇದ್ದಾರೆ. ಈ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ ವಿಶ್ವವಿದ್ಯಾಲಯದ ಮುಖಾಂತರ ಈ ರೀತಿ ಪ್ರಪಂಚ ಮತ್ತೆ ಸ್ಥಾಪನೆ ಮಾಡ್ಲಿಕ್ಕೋಸ್ಕರ ಭಗವಂತ ಹೊರಟಿದ್ದಾರೆ. ಯಾರೆಲ್ಲ ಬಂದು ಈ ಜ್ಞಾನ ಪಡಿತಾರೆ ಅವ್ರಿಗೆಲ್ಲರಿಗೂ ಕೂಡ ಭಗವಂತ ಸ್ವರ್ಗದ ರಾಜ್ಯಭಾಗ್ಯವನ್ನ ಕೊಡ್ತಾರೆ. ಇವಾಗ ನಾವು ಹೇಳ್ತೀವಿ, ಯಾರನ್ನ ಮನೆಯಲ್ಲಿ ಎಕ್ಸ್ಪೈರ್ಡ್ ಆಗ್ಬಿಟ್ರೆ ವೈಕುಂಠಕ್ಕೆ ಹೋದ್ರು, ಸ್ವರ್ಗಸ್ಥರಾದ್ರು, ನಾವು ವೈಕುಂಠ ಸಮರಾಜ್ಞೆ ಎಲ್ಲ ಮಾಡ್ತೀವಿ. ಅವತ್ತು ರಾತ್ರಿ ಎಲ್ಲ ಏನ್ ಮಾಡ್ತೀವಿ, ಅವ್ರ ಹೆಸರಿನಲ್ಲಿ ಹರಿಕತೆ ಎಲ್ಲ ಮಾಡ್ತೀವಿ, ಭಜನೆಗಳು ಮಾಡ್ತೀವಿ. ಅಂದ್ಮೇಲೆ ಅವರೆಲ್ಲ ಸ್ವರ್ಗವನ್ನು ನೆನೆಸ್ಕೊಂತ ಇರ್ತಾರೆ ಮನೆಗಳಲ್ಲಿ. ಅಂದ್ಮೇಲೆ ಇದೇ ಭೂಮಿ ಮೇಲೆ ಸ್ವರ್ಗ ಇತ್ತು, ಈಗ ಮತ್ತೆ ಅದು ಬರುತ್ತೆ ಅಂತ ಯುಗಕ್ಕೆ ಹೋಗೋದಕ್ಕೋಸ್ಕರ ಇದು ಜ್ಞಾನ. ಹೊಸ ಯುಗಕ್ಕೆ ಹೋಗೋಕ್ಕೋಸ್ಕರ ಹೊಸ ಜ್ಞಾನನ ಭಗವಂತ ಒಂದು ವಿಶ್ವವಿದ್ಯಾಲಯ ತೆರೆದ್ಬಿಟ್ಟು ಕೊಡ್ತಾ ಇದ್ದಾರೆ. ಅದೇ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯ. ದ್ವಾಪರಯುಗದಲ್ಲಿ ನೋಡಿ ಪೂಜೆ ಸ್ಟಾರ್ಟ್ ಆಯ್ತು. ರಾಜ ವಿಕ್ರಮಾದಿತ್ಯರು ಅತ್ಯಂತ ಹೆಚ್ಚು ವೈಭವದಿಂದ ಪೂರ್ತಿ ಬಂಗಾರದಿಂದ ಕಟ್ಟಿದ್ರಂತ ದೇವಸ್ಥಾನ. ಇದೇ ಭಾರತ ದೇಶದಲ್ಲಿ ಬಂಗಾರದ ಇಟ್ಟಿಗೆಗಳಿಂದ ದೇವಸ್ಥಾನ ಕಟ್ಟಿದ್ರು. ನೋಡಿ, ಇದು ಸೋಮನಾಥ್. ಭಾರತ ದೇಶದಲ್ಲಿ ಅತಿ ವೈಭವ ದೇವಸ್ಥಾನ 17,000 ಅಂತ ಒಂದು ದೇವಸ್ಥಾನ ಇದೆ, ಗೊತ್ತಾಯ್ತಾ? ಆ ದೇವಸ್ಥಾನ ನಂತರ ದ್ವಾರಕಾ ಆಯ್ತು, ಲಕ್ಷ್ಮೀನಾರಾಯಣ ದೇವಸ್ಥಾನ ಆಯ್ತು, ರಾಮಸೀತೆಯ ದೇವಸ್ಥಾನ ಆಯ್ತು, ಆಂಜನೇಯ ಸ್ವಾಮಿ ಗಣೇಶನ ದೇವಸ್ಥಾನ ಆಯ್ತು. ಹೀಗೆ ಬರ್ತಾ ಬರ್ತಾ ಭಕ್ತಿ ಪರಂಪರೆಯಲ್ಲಿ ಅನೇಕ ದೇವರುಗಳನ್ನ ಪೂಜೆ ಮಾಡ್ತಕ್ಕಂಥ ಕಾಲ ಬಂತು. ಅದು ಹೊರಟಾಯ್ತು. ಕಲಿಯುಗ ಬಂತು. ಕಲಿಯುಗದಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ತುಂಬೋಗ್ಬಿಡ್ತು. ಪ್ರಪಂಚ ಕೆಟ್ಟೋಯ್ತು. ಈ ರೀತಿ ಆಗ್ಬಿಟ್ಟಿದೆ. ಈ ಸ್ಟೇಜ್ ಬಂದ್ಬಿಟ್ಟಿದೆ ಕಲಿಯುಗ. ಸತ್ಯುಗ ಹೋಯ್ತು, ತ್ರೇತಾಯುಗ ಹೋಯ್ತು, ದ್ವಾಪರ
ಕಲಿಯುವುದು ಕೊನೆ ಕೊನೆ ದಿನಗಳು ನೋಡ್ತಾರೆ ದೇವರು. ಇವಾಗ ನೀವು ನೋಡಿದ್ರೆ ಇರಾನು, ಇರಾಕು, ರಷ್ಯಾ ಎಲ್ಲೆಲ್ಲೆಲ್ಲ ಯುದ್ಧಗಳಾಗ್ತಾ ಇದೆ ಅಂತ ಟಿವಿಗಳ ಮುಖಾಂತರ ನೀವೆಲ್ಲ ನೋಡ್ತಾ ಇದ್ದೀರಿ. ಇನ್ನು ಸ್ವಲ್ಪ ಟೈಮ್ನಲ್ಲೇ ಈ ಕಲಿಯುಗ ಹೊರಟೋಗುತ್ತೆ, ಸತ್ಯುಗ ಮತ್ತೆ ಬರುತ್ತೆ. ಈ ಒಂದು ಚಾರ್ಟ್ ಹೇಳಲಿಕ್ಕೆ ನನಗೆ ಟೈಮ್ ಕೊಡ್ಬೇಕು. ನೀವು ಒಂದೊಂದು ಚಾರ್ಟ್ ಇಲ್ಲಿ ಏನು ತೋರಿಸ್ತಾ ಇದ್ದೀವಿ ಕರೆಕ್ಟಾಗಿ 1 ಗಂಟೆ ಟೈಮ್ ಕೊಡ್ಬೇಕು. ಕೊಡ್ತೀರಾ? ಕೊಡ್ತೀವಿ ಅಂದ್ರೆ ಬರ್ತೀವಿ. ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂದ್ರೆ ಮತ್ತೆ ಬರ್ತೀವಿ. ನಾವು ಸಾಕು, ನಮ್ಗೆ ಇಷ್ಟ ಸಾಕು ಅಂದ್ರೆ ನಾವು ನಮ್ಮ ಬೇರೆ ಊರುಗಳಿಗೆ ಹೋಗ್ತೀವಿ. ನೀವು ಇಂಟ್ರೆಸ್ಟ್ ಕೊಟ್ಟು ತೋರಿಸ್ತೀವಿ, ನೀವು ಇಂಟ್ರೆಸ್ಟ್ ತೋರಿಸಿದ್ರೆ ನಾವು ಇಲ್ಲ, ಖರ್ಚು ಮಾಡೋಷ್ಟಿಲ್ಲ. ತಿಳಿಸ್ಬಿಟ್ರೆ ತಿಳ್ಬೇಕು ಬಂದಿದ್ವಿ. ನೆಕ್ಸ್ಟ್ ಸೃಷ್ಟಿ ಚಕ್ರ ಇಟ್ಕೊಳ್ಳಿ, ಕಲ್ಪವೃಕ್ಷ ಇಟ್ಕೊಳ್ಳಿ. ಸೃಷ್ಟಿ ಚಕ್ರ, ಕಲ್ಪ ಅಲ್ಲೇ ಇದೆ. ಕಲ್ಪವೃಕ್ಷ ಅದೇ ಎತ್ಕೊಂಡು ಬನ್ನಿ. ಸೃಷ್ಟಿ ಚಕ್ರ ಎತ್ಕೊಂಡು ನೋಡಿ. ಇದು ಮಾನವ ವಂಶ ವೃಕ್ಷ ಅನ್ನೋರು ಇಟ್ಕೊಂಡಿದ್ದಾರೆ. ಅದು ಎತ್ಕೊಂಡು ಅದು ಇದು ಮಾನವ ವಂಶ ವೃಕ್ಷ ಮೇಲೆ. ಇದು ಮಾನವ ವಂಶ ವೃಕ್ಷ. ಈ ಮಾನವ ವಂಶ ವೃಕ್ಷಕ್ಕೆ ಭಗವಂತನೇ ಬೀಜ. ಹೀಗೆ ಮರ ಹುಟ್ಟಬೇಕಾದ್ರೆ ಬೀಜ ಹಾಕ್ತೀವಿ. ಬೀಜ ಹಾಕಿದಾಗ ಏನ್ ಬರುತ್ತೆ? ಮೊಳಕೆ ಬರುತ್ತೆ. ಮೊಳಕೆ ಬಂದ್ಮೇಲೆ ಏನ್ ಬರುತ್ತೆ? ಎಲೆಗಳು ಬರುತ್ತೆ. ಎಲೆಗಳು ಬಂದ್ಮೇಲೆ ಏನ್ ಬರುತ್ತೆ? ಕಾಂಡ ಬೆಳೆಯುತ್ತೆ. ಕಾಂಡ ಬೆಳೆದ್ಮೇಲೆ ಏನಾಗುತ್ತೆ? ಕೊಂಬೆಗಳು, ರೆಂಬೆಗಳು ಎಲ್ಲ ಉತ್ಪತ್ತಿ ಆಗುತ್ತೆ. ನಿಮ್ಮೂರಿನಲ್ಲಿ ಅರಳಿ ಮರ, ಅಶ್ವತ್ಥ ಕಟ್ಟೆ ಇದೆಯಾ? ಅರಳಿ ಮರನು ಅಶ್ವತ್ಥ ಕಟ್ಟೆ ಇದ್ರದ್ದೇ ಜ್ಞಾಪಕ ಆಗ್ತಾರೆ. ಯಾಕೆ ಅರಳಿ ಮರಗಳು ನೆಡ್ತಾ ಇದ್ರು ನಮ್ಮ ಪೂರ್ವಿಕರು ಅಂದ್ರೆ, ಅರಳಿ ಮರ 24 ಗಂಟೆ ಆಕ್ಸಿಜನ್ ಕೊಡುತ್ತೆ. ಬೇರೆ ಮರಗಳು ಬರೀ ದಿನದಲ್ಲಿ ಮಾತ್ರ ಆಕ್ಸಿಜನ್ ಕೊಡುತ್ತೆ, ಉಸಿರಾಡ್ಲಿಕ್ಕೆ ಒಳ್ಳೆ ಶುದ್ಧ ಗಾಳಿ. ಆದ್ರೆ ಈ 24 ಗಂಟೆ ಅರಳಿ ಮರ ಯಾವ್ದಿದೆ, ಆಕ್ಸಿಜನ್ ಕೊಡ್ತಾ ಇರುತ್ತೆ, ಶುದ್ಧ ಗಾಳಿ ಕೊಡ್ತಾ ಇರುತ್ತೆ. ಈ ಮಾನವ ವಂಶ ವೃಕ್ಷದ ಜ್ಞಾಪಕಾರ್ಥನೇ ಅರಳಿ ಮರನ ನಮ್ಮ ಪೂರ್ವಿಕರು ಮಾಡಿರೋದು. ಇದನ್ನು ಕಲ್ಪವೃಕ್ಷ ಅಂತಾನು ಕರೀತಾರೆ. ಈ ಕಲ್ಪವೃಕ್ಷಕ್ಕೆ ಬೀಜ ಯಾರಪ್ಪ ಅಂದ್ರೆ ಭಗವಂತ. ಭಗವಂತ ಈ ಪ್ರಪಂಚನ ಸೃಷ್ಟಿ ಮಾಡ್ಬೇಕಾದ್ರೆ ಒಂದ್ ಧರ್ಮ, ಒಂದ್ ರಾಜ್ಯ, ಒಂದ್ ಕುಲ, ಒಂದ್ ಮತ, ಒಂದ್ ಸರ್ಕಾರ, ಒಂದ್ ದೇಶ, ಒಂದ್ ಭಾಷೆಯಿಂದ ಕೂಡಿರ್ತಕ್ಕಂಥ ರಾಜ್ಯವನ್ನ ಮಾಡಿದ್ರು. ಅಲ್ಲೆಲ್ಲರೂ ಸುಖ, ಶಾಂತಿ, ಆನಂದ, ಆರೋಗ್ಯವಾಗಿ ಬದುಕ್ತಾ ಇದ್ರು, ಬಾಳ್ತಾ ಇದ್ರು. ಅದು ಹೋದ್ಮೇಲೆ ಇಬ್ರಾಹಿಂ ಬಂದು ಇಸ್ಲಾಂ ಧರ್ಮ, ಬುದ್ಧ ಬಂದು ಬೌದ್ಧ ಧರ್ಮ, ಶಂಕರಾಚಾರ್ಯ ಬಂದು ಸಮಯ ಧರ್ಮ, ಜೀಸಸ್ ಕ್ರೈಸ್ಟ್ ಬಂದು ಕ್ರಿಶ್ಚಿಯನ್ ಧರ್ಮ, ಹೀಗೆ ನಾನಾ ಧರ್ಮಗಳು ಆಯ್ತು. ಮರ ಒಂದೇ, ಕೊಂಬೆಗಳು ಅನೇಕ. ಮಾನವ ಕುಲ ಒಂದೇ, ಅನೇಕ ಜಾತಿಗಳು ವಿಂಗಡಣೆ ಆಗೋದು. ಧರ್ಮಗುರುಗಳು ಬಂದು ಬೇರೆ ಬೇರೆ ಧರ್ಮಗಳನ್ನ ಮಾಡೋದು. ಈಗ ಈ ಪ್ರಪಂಚ ಮಾನವ ವಂಶ ವೃಕ್ಷ ವಿಸ್ತಾರವಾಗಿ ಬೆಳೆದು ನಿಂತಿದೆ. ಈಗ ಕಲಿಯುಗದ ಕೊನೆಗೆ ಬಂದು ತಲುಪಿದೆ. ಈಗ ಕಲಿಯುಗ ಎಲ್ಲಿಗೆ ಬಂದು ತಲುಪಿದೆ? ಕೊನೆಗೆ ಬಂದು ತಲುಪಿದೆ. ಇನ್ನು ಸ್ವಲ್ಪ ಸಮಯದಲ್ಲಿ ಕಲಿಯುಗ ಮುಗಿದೋಗುತ್ತೆ. ಪ್ರಸಾದ ಇದೆ, ಬನ್ರಿ, ಎಲ್ಲ ಪ್ರಸಾದ ಇದೆ. ಮತ್ತೆ ಈ ಒಂದು ಯುಗ ಪ್ರಾರಂಭ ಆಗುತ್ತೆ. ಇಂಥ ಯುಗಕ್ಕೋಸ್ಕರ ಬರೋದಕ್ಕೋಸ್ಕರ ಈ ಜ್ಞಾನವನ್ನು ಕೊಡ್ತೀವಿ. ಬಂದ್ರು, ಪ್ರಸಾದ ಇದೆ, ಬನ್ನಿ. ಯಾರು ಹೋಗ್ಬೇಡ, ಬನ್ರಿ, ಇನ್ನೊಂದು 5 ನಿಮಿಷ ಆಗೋಗುತ್ತೆ. ಈ ಮಾನವ ವಂಶ ವೃಕ್ಷಕ್ಕೆ 5000 ವರ್ಷಗಳ ಇತಿಹಾಸ. ಈ ಮಾನವ ವಂಶ ವೃಕ್ಷಕ್ಕೆ 5000 ವರ್ಷಗಳ ಇತಿಹಾಸ ಇದೆ. ಈಗ ಇದು ಕೊನೆ ಸಮಯಕ್ಕೆ ಬಂದು ನಿಂತಿದೆ. ಇದು ಅಂತ್ಯ ಆದ್ಮೇಲೆ ಮತ್ತೆ ಹೊಸ ಯುಗ ಅಂತಕ್ಕಂಥದ್ದು ಪ್ರಾರಂಭ ಆಗುತ್ತೆ. ಇಲ್ಲಿ ಬಂದು ಮಕ್ಕಳು ಕೊಟ್ಬಿಡ್ರಿ. ಈಗ ನೀವು ನೋಡ್ತಾ ಇದ್ದೀರಿ, ಅಮೆರಿಕಾದವರು, ರಷ್ಯಾದವರು ದೊಡ್ಡ ದೊಡ್ಡ ಮಿಸೈಲ್ಸ್ ಅನ್ನ ಮಾಡಿದ್ದಾರೆ. ಸುಮ್ಮನೆ ಊಟ ತಯಾರು ಮಾಡಿಬಿಟ್ಟು ಬಿಸಾಕಲ್ಲ. ಅಡುಗೆ ತಯಾರು ಮಾಡಿದ್ರೆ ಎಲ್ರಿಗೂ ಬಡಿಸ್ತಾರಲ್ವ, ಆ ಥರ ಈ ಅಮೆರಿಕಾದವರು, ರಷ್ಯಾದವರು ಮಾಡಿರ್ತಕ್ಕಂಥ ಈ ಒಂದು ಬಾಂಬುಗಳೇನಿದ್ದಾವೆ, 3ನೇ ಮಹಾಯುದ್ಧದಲ್ಲಿ ಇವೆಲ್ಲ ಉಪಯೋಗಕ್ಕೆ ಬರುತ್ತೆ. 2 ಮಹಾಯುದ್ಧಗಳಾಗ್ಬಿಟ್ಟಿದ್ದಾವೆ, 3ನೇದು ಕಾಯ್ತಾ ಇದೆ. ಈಗ ಯಾತಕ್ಕೆ ಕಾಯ್ತಾ ಇದೆ ಅಂದ್ರೆ, ಹೊಸ ಯುಗಕ್ಕೆ ಬೇಕಾಗಿರೋರು ತಯಾರಾಗಬೇಕು, ಒಳ್ಳೆ ಜನ ಬೇಕು. ಸ್ವರ್ಗಕ್ಕೆ ಭಗವಂತ ಹೊಸ ಜನಗಳನ್ನು ತಯಾರು ಮಾಡಕ್ಕೆ ಕಾಯ್ತಾ ಇದ್ದಾರೆ. ಹೋಗಿ ದೇವಸ್ಥಾನಗಳಲ್ಲಿ ಸಿಗ್ತಾರೆ ಒಳ್ಳೊಳ್ಳೆ ಜನ, ಅವ್ರಿಗೂ ತಿಳಿಸ್ಬಿಡ್ರಿ ನಮ್ಮ ಸಂದೇಶ ಅಂತ ಭಗವಂತ ಹೇಳಿ ಆಗಿದೆ. ಹಾಗಾಗಿ ಈ ಸಂದೇಶ ಕೇಳ್ಕೊಳ್ಳೋರೆಲ್ಲರೂ ಸತ್ಯುಗಕ್ಕೆ ರೆಡಿ ಆಗ್ಬಿಡ್ರಿ.
ಬೇಗ ಇದು ಕಲಿಯುಗ ಮುಗಿದೋಗುತ್ತೆ. ಎಲ್ಲರಿಗೂ ಕಷ್ಟ, ದುಃಖ, ಶಾಂತಿ, ರೋಗ, ಶೋಕ, ಚಿಂತೆ, ಭಯ ಎಲ್ಲ ಸಮಾಪ್ತಿ ಆಗುತ್ತೆ. ಹೊಸ ಯುಗ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಸೃಷ್ಟಿ ಚಕ್ರ ಇರ್ತಾರೆ. ಇದು ನೋಡಿ ಸತ್ಯಯುಗ, ಇದು ನೋಡಿ ತ್ರೇತಾಯುಗ, ಇದು ನೋಡಿ ದ್ವಾಪರಯುಗ, ಇದು ನೋಡಿ ಕಲಿಯುಗ. ಇದು 4 ಯುಗಗಳು ಇರೋದು. 4 ಯುಗಗಳಲ್ಲಿ ನಾವು ಇವಾಗ ಎಲ್ಲಿದ್ವಿ ಅಂದ್ರೆ ಕಲಿಯುಗದ ಕೊನೆ, ಸತ್ಯುಗದ ಬಿಗಿನಿಂಗ್, ಸಂಗಮ ಯುಗಕ್ಕೆ ಬಂದ್ಬಿಟ್ವಿ. ಎಲ್ಲಿದ್ದೀವಿ ನಾವೀಗ? ಕಲಿಯುಗದಲ್ಲಿ ಇಲ್ಲ, ನಾವು ಸತ್ಯುಗದಲ್ಲೂ ಇಲ್ಲ, ಸಂಗಮ ಯುಗದಲ್ಲಿ ಇದ್ವಿ. ಸಂಗಮ ಯುಗ ಅಂದ್ರೆ ಹಳೆ ಯುಗ ಹೋಗೋದು, ಹೊಸ ಯುಗ ಬರೋದು. ಈ ಮಧ್ಯ ಯುಗದಲ್ಲಿ ನಾವು ಮಧ್ಯಕಾಲದಲ್ಲಿ ಇದ್ದೀವಿ. ಈ ಸ್ವಲ್ಪ ಸಮಯದಲ್ಲೇ ಈ ಕಲಿಯುಗ ಹೊರಟೋಗುತ್ತೆ, ಸತ್ಯುಗ ಪ್ರಾರಂಭ ಆಗುತ್ತೆ. ಇದು ಭಗವಂತ ಹೇಳ್ತಾ ಇರೋದು, ನಾನು ಹೇಳ್ತಾ ಇಲ್ಲ. ಭಗವಂತ ಏನ್ ಹೇಳ್ತಾ ಇದ್ದಾರೆ? ಶಿವಪ್ಪ ನಿಮ್ಮೂರಿನ ಚಂದ್ರಮೌಳೇಶ್ವರ ಹೇಳ್ತಾ ಇರೋ ಜ್ಞಾನ ಅಂತ ತಿಳ್ಕೊಂಡ್ಬಿಡ್ರಿ ಎಲ್ಲರೂ. ಇದು ಕಲಿಯುಗದ ಕೊನೆ ಸಮಯ ಬಂದಿದೆ ಅಂತ ಭಗವಂತನೇ ಈ ಸಂದೇಶ ಕೊಟ್ಬಿಟ್ಟಿದ್ದಾರೆ. ಮುಂದೆ ಸತ್ಯಯುಗ ಬರ್ತಾ ಇದೆ, ಅದಕ್ಕೋಸ್ಕರ ಸತ್ಯ ಜ್ಞಾನವನ್ನು ಕೇಳ್ಬಿಡ್ರಿ, ಸತ್ಯಯುಗಕ್ಕೆ ಹೋಗೋದಕ್ಕೆ ತಯಾರಾಗ್ಬಿಡ್ರಿ. ಬಹಳ ಸಮಯದ ಭಕ್ತಿ ಫಲ ಭಗವಂತ ಬಂದು ಈ ಸಮಯದಲ್ಲಿ ಕೊಡ್ತಾ ಇದ್ದಾರೆ. ಮುಖ್ಯವಾಗಿ ತಿಳ್ಕೊಬೇಕಾಗಿರುವಂತ ಚಾರ್ಟ್ ಇದೆ. ಈಗ ನೋಡಿ, ಬಹಳಷ್ಟು ಜನ ಏನ್ ತಿಳ್ಕೊಂಡಿದ್ವಿ ನಾವು ಅಂದ್ರೆ ಇವರಿಬ್ರು ಒಂದೇ ಅಂತ ತಿಳ್ಕೊಂಡ್ಬಿಟ್ಟಿವಿ. ಇವರಿಬ್ರು ಒಂದೇ ಅಂತ ತಿಳ್ಕೊಂಡ್ಬಿಟ್ಟಿವಿ. ವಾಸ್ತವದಲ್ಲಿ ಇವರಿಬ್ಬರಿಗೂ ತುಂಬಾ ವ್ಯತ್ಯಾಸ ಇದೆ. ಏನಪ್ಪಾ ವ್ಯತ್ಯಾಸ ಅಂದ್ರೆ, ಇವರು ಶಿವ ಇದ್ದಾರೆ, ಇವರು ಶಂಕರ ಇದ್ದಾರೆ. ಇವ್ರು ಯಾವಾಗಾದ್ರೂ ನೋಡಿ ತಪಸ್ ಮಾಡ್ತಾ ಇರುವಂತ ಭಂಗಿನಲ್ಲಿ ಚಿತ್ರಗಳಲ್ಲಿ ನಾವು ನೋಡ್ತೀವಿ. ಇವ್ರ ಎದುರುಗಡೆ ಲಿಂಗ ಇರುತ್ತೆ ನೋಡಿ. ಇಲ್ಲಿ ನಾವು ನಿಮ್ಮೂರಿನಲ್ಲಿ ನೀವು ಮಾಡಿರ್ತೀರಾ, ಲಿಂಗ ಇಟ್ಕೊಂಡು ತಪಸ್ ಮಾಡ್ತಾ ಇದ್ದಾರೆ. ಈ ಚಾರ್ಟ್ ಕೂಡ ದೊಡ್ಡದಾಗಿದೆ ಚಿತ್ರ. ಇವ್ರು ಕೂತ್ಕೊಂಡು ತಪಸ್ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರಿಗೂ ದೊಡ್ಡವ್ರು ಯಾರು? ಅವರೇ ಶಿವ. ಇವ್ರಿಗೆ ಮಕ್ಕಳು ಮರಿ ಸಂಸಾರ ಇದ್ದಾರೆ, ಇವ್ರಿಗೆ ಮಕ್ಕಳು ಮರಿ ಸಂಸಾರ ಇದೆ. ಇವ್ರ ಮಕ್ಕಳು ಯಾರೋ? ಗಣೇಶ, ಸುಬ್ರಹ್ಮಣ್ಯ. ಇವ್ರ ಪತ್ನಿ ಯಾರೋ? ಪಾರ್ವತಿ, ಗಂಗೆ. ಅಂದ್ಮೇಲೆ ಪರಮಾತ್ಮನಿಗೆ ಶರೀರ ಇದೆಯಾ? ಲಿಂಗ ರೂಪದಲ್ಲಿ ಪೂಜೆ ಮಾಡ್ತಾ ಇದ್ವಿ. ಅವ್ರಿಗೆ ಹುಟ್ಟು ಇಲ್ಲ, ಸಾವು ಇಲ್ಲ. ಸಾವಿಲ್ಲದ, ಕೇಡಿಲ್ಲದ, ರುವಿ ಇಲ್ಲದ ಚೆಲುವಂಗೆ ನಾವು ಒಲೆದನವ ಅಂತ ಅಕ್ಕಮಹಾದೇವಿ ಹಾಡಿದ್ದಾರೆ. ಅಂದ್ರೆ ಇವ್ರಿಗೆ ಹುಟ್ಟು ಇಲ್ಲ, ಸಾವು ಇಲ್ಲ, ಅವ್ರಿಗೆ ಜನ್ಮ ಮರಣಗಳಿಲ್ಲ. ಆ ಜನ್ಮ ಮರಣ ಇಲ್ಲದೆ ಇರ್ತಕ್ಕಂಥ ಶಿವ ಪರಮಾತ್ಮ ಆಗಿದೆ. ಹಾಗಾಗಿ ಶಿವನೇ ಬೇರೆ, ಶಂಕರನೇ ಬೇರೆ. ಆ ಶಿವ ಪರಮಾತ್ಮ ಈ ಭೂಮಿ ಮೇಲೆ ಅವತಾರ ತೆಗೆದುಕೊಂಡು ಈ ಪ್ರಪಂಚದಲ್ಲಿ ತುಂಬಿರುವಂತಹ ಕೆಟ್ಟ ಗುಣಗಳನ್ನೆಲ್ಲ ನಾಶ ಮಾಡ್ತಾ ಇದ್ದಾರೆ. ಈ ಪ್ರಪಂಚದಲ್ಲಿ ರಾವಣ ಗುಣಗಳು ಜಾಸ್ತಿ ಆಗ್ಬಿಟ್ಟಿದ್ದಾರೆ, ದುರ್ಮಾರ್ಗ ಜಾಸ್ತಿ ಆಗ್ಬಿಟ್ಟಿದೆ, ಅನ್ಯಾಯ ಅಕ್ರಮಗಳು ಜಾಸ್ತಿ ಆಗ್ಬಿಟ್ಟಿದೆ. ಈ ಎಲ್ಲ ಅನ್ಯಾಯ ಅಕ್ರಮಗಳನ್ನೆಲ್ಲ ನಾಶ ಮಾಡ್ಲಿಕ್ಕೆ ಮನುಷ್ಯರು ತುಂಬಿರುವಂತ ಅರ್ಷಡ್ ವರ್ಗಗಳನ್ನೆಲ್ಲ ಆ ಪರಮೇಶ್ವರ ಬಂದು ನಾಶ ಮಾಡ್ತಾ ಇದ್ದಾರೆ. ಒಳ್ಳೆ ಬುದ್ಧಿ ಕೊಡ್ತಾ ಇದ್ದಾರೆ. ನಾವೆಲ್ಲ ಮಂದಿರಗಳಲ್ಲಿ ಬಂದು ಒಳ್ಳೆ ಬುದ್ಧಿ ಕೊಡು, ಒಳ್ಳೆ ಜ್ಞಾನ ಕೊಡು, ಒಳ್ಳೆ ಜ್ಞಾನ, ಒಳ್ಳೆ ಜೀವನ ಕೊಡು ಅಂತ ಬೇಡಿದ್ದೀವಿ. ಆ ಒಳ್ಳೆ ಬುದ್ಧಿನ ಅವರೇ ಬಂದು ಕೊಡ್ತಾ ಇದ್ದಾರೆ. ಇನ್ನು ಸ್ವಲ್ಪ ಟೈಮ್ನಲ್ಲೇ ಈ ವಿಚಾರ ಎಲ್ಲ ಪ್ರಪಂಚದ ಎಲ್ಲ ಜನಕ್ಕೆ ಗೊತ್ತಾಗೋಗುತ್ತೆ. ಸತ್ಯ ಅರ್ಥ ಮಾಡ್ಕೊಳ್ಳೋ ಕಾಲಗಳು ಬರೋದಿದೆ. ಅದರಿಂದ ಈ ಅಂಧಕಾರ ಹೋಗುತ್ತೆ, ಜ್ಞಾನದ ಬೆಳಕು ಹರಿಯುತ್ತೆ. ಅಂಧಕಾರ ಹೋಗ್ಲಿಕ್ಕೋಸ್ಕರ, ಅಂಧಕಾರ ಓಡಿಸ್ಲಿಕ್ಕೋಸ್ಕರ ಜ್ಞಾನ ಸೂರ್ಯ ಈ ಸೃಷ್ಟಿಯಲ್ಲಿ ಅವತರಿತ ಆಗಿದ್ದಾರೆ. ಓಕೆ, ಓಂ ಶಾಂತಿ. ಈಗ ಎಲ್ಲರೂ ನಾವು ಪರಮಾತ್ಮನ ಧ್ಯಾನ ಮಾಡೋಣ. ಅಷ್ಟು ಶಕ್ತಿ ಇನ್ನೊಂದು ಹಾಡು ಭಜನೆ ಮಾಡಬೇಡ. ಲಾಸ್ಟಲ್ಲಿ ಒಂದು ಲಿಂಗಾಷ್ಟಕಂ ಮಾಡ್ತಾರೆ. ನೀವೆಲ್ಲರೂ ಕೂಡ ಆ ಭಗವಂತ ನಾಮಸ್ಮರಣೆಯಲ್ಲಿ ನೆನಪು ಮಾಡ್ಕೊಂಡು, ಆ ಶಿವನ್ ನೆನಪು ಮಾಡ್ಕೊಂಡು ಭಜನೆ ಮಾಡಿ. ನೋಡಿ, ಇಂಗ್ಲಿಷ್ ನಲ್ಲಿ ಗಾಡ್ ಅಂತೀವಿ. ಗಾಡ್ ಅಂದ್ರೆ ಏನು? GOD, ಗಾಡ್. ಸೃಷ್ಟಿಕರ್ತ, ಪಾಲನಕರ್ತ, ಲಯಕರ್ತ. ಈ ತ್ರಿಮೂರ್ತಿಗಳಿಗೂ ಮೇಲೆ ಇರ್ತಕ್ಕಂಥವ್ರಿಗೆ ಪರಮಾತ್ಮ ಅಂತ ಹೇಳಿ. ಇವರು ಬ್ರಹ್ಮದೇವ, ಇವರು ವಿಷ್ಣುದೇವ, ಇವರು ಶಂಕರ ದೇವ, ಇವರೆಲ್ಲರಿಗೂ ದೇವದೇವ ಮಹಾದೇವ ಪರಮೇಶ್ವರ, ಅವರೇ ಪರಮಾತ್ಮ. ಅವರು ಈ ಭೂಮಿಗೆ ಬಂದಿದ್ದಾರೆ, ಹೊಸ ಯುಗವನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ, ಹೊಸ ಪ್ರಪಂಚವನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ. ಹೊಸ ಯುಗಕ್ಕೆ ನಾವೆಲ್ಲರೂ ಕೂಡ ತಯಾರಾಗೋಣ ಅನ್ನುವಂತ ದಿವ್ಯ ಸಂದೇಶನ ನಿಮ್ಮೆಲ್ಲರಿಗೂ ಹೇಳ್ತಾ, ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚಿನ ವಿಷಯಗಳನ್ನ ತಿಳಿಸ್ಲಿಕ್ಕೆ ನಾವು ಮಾಡ್ತೀವಿ. ಹೆಚ್ಚಿನ ಸಂಖ್ಯೆಯ ಜನ ನೀವೆಲ್ಲ ಸೇರ್ಬೇಕು, ಊರಿನವರೆಲ್ಲ ಮಾತಾಡ್ಕೊಳ್ಳಿ. ಇದು ಬಹಳ ಇಂಪಾರ್ಟೆಂಟ್ ವಿಷಯಗಳು. ಇದು ಗೊತ್ತಿನ ದಿನನೇ ಅಜ್ಞಾನದಲ್ಲಿ ಹೋಗ್ಬಿಟ್ಟಿರೋದು. ಇವೆಲ್ಲ ತಿಳ್ಕೊಂಡ್ರೆ ಜೀವನ ಚೆನ್ನಾಗಾಗುತ್ತೆ. ಓಕೆ, ಮಾಡಿ.
शङ्खपुरारिसुराचितलिङ्गं